ನಿಮಗೆ ಒಂದು ಸಿಚುವೇಶನ್ ಹೇಳ್ತೀನಿ. ಯಾರಾದರೂ ನಿಮಗೆ ಒಂದು ಮಾತು ಹೇಳ್ತಾರೆ ಅಂದ್ಕೊಳ್ಳೋಣ, ನೀನು ಇದನ್ನು ಸರಿಯಾಗಿ ಮಾಡಲಿಲ್ಲ ಅಂತ. ಅಷ್ಟೇ. ಆ ಒಂದು ಮಾತು ಸಾಮಾನ್ಯದ ಮಾತಾಗಿರ್ಬೋದು, ಆದರೆ ನಿಮಗೆ ಮಾತ್ರ ಅದು ತುಂಬ ಹರ್ಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ತುಂಬ ಕೋಪ ಬರುತ್ತೆ, ಕೆಲವೊಮ್ಮೆ ಅಳಬೇಕು ಅನಿಸುತ್ತೆ, ಇನ್ನೊಮ್ಮೆ ನಾನೇನೂ ಸರಿಯಾಗಿ ಮಾಡೋಕ್ಕಾಗೋದೇ ಇಲ್ವಾ ನನ್ನ ಕೈಯಲ್ಲಿ ಅಂತ ಅನಿಸ್ಬೋದು. ಅಥವಾ ಯಾರಾದರೂ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂದಾಗ ನಿಮ್ಮ ಮೈಂಡ್ನಲ್ಲಿ ತಕ್ಷಣ ಅವ್ರಿಗೆ ನನ್ನ ಮೇಲೆ ತುಂಬ ಬೇಜಾರಾಗಿರ್ಬೋದಾ, ನಾನೇನಾದರೂ ತಪ್ಪು ಮಾಡಿರ್ಬೋದಾ, ಅವ್ರು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರಾ ಅನ್ನೋ ಆಲೋಚನೆಗಳು ಶುರುವಾಗ್ಬೋದು. ಇನ್ನು ಕೆಲವರಿಗೆ ಯಾರಾದರೂ ಜೋರಾಗಿ ಮಾತಾಡಿದ್ರೇ ತಕ್ಷಣವೇ ಅವರಲ್ಲಿ ಭಯ ಅನ್ನೋದು ಶುರುವಾಗ್ಬಿಡುತ್ತೆ. ಯಾರಾದರೂ ಕೋಪ ಮಾಡಿಕೊಂಡ್ರೆ ತಕ್ಷಣ ಎಲ್ಲರನ್ನ ಪ್ಲೀಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾರಾದರೂ ಇಗ್ನೋರ್ ಮಾಡಿದರೆ ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಡ್ತಾರೆ. ಆಗ ಒಂದು ಪ್ರಶ್ನೆ, ಇವತ್ತಾಗಿರೋ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ರಿಯಾಕ್ಷನ್ ಯಾಕೆ ಬರ್ತಿದೆ? ಇಷ್ಟು ದೊಡ್ಡ ರಿಯಾಕ್ಷನ್ ಯಾಕೆ ಬರ್ತಿದೆ? ಬಹುಶಃ ನಿಮ್ಮ ಇವತ್ತಿನ ವಯಸ್ಸಿಗಿಂತ ನಿಮ್ಮ ಒಳಗೆ ಇನ್ನೂ ಹಳೆಯದೊಂದು ಭಯ ರಿಯಾಕ್ಟ್ ಮಾಡ್ತಾ ಇರಬಹುದು. ಮತ್ತು ಇದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ರೀಪ್ಯಾರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಸಹಾಯ ಮಾಡುತ್ತೆ. ಇವತ್ತು ಅದನ್ನು ನಾವು ತುಂಬ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ನಮ್ಮ ಈ ಸ್ಥೈರ್ಯ ಚಾನಲಲ್ಲಿ ನಾವು ಬರೀ ಹೆಲ್ತ್, ರಿಲೇಷನ್ಶಿಪ್ಸ್, ಮನಿ, ಕರಿಯರ್ ಇವೆಲ್ಲದರ ಹಿಂದೆ ಇರುವ ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಇನ್ನರ್ ಸ್ಟೆಬಿಲಿಟಿ ಬಗ್ಗೆ ಕೂಡ. ಆ ಇನ್ನರ್ ಸ್ಟೆಬಿಲಿಟಿ ಹೊರಗಿನ ಸಿಚುವೇಶನ್ ಯಾವಾಗಲೂ ನಮ್ಮನ್ನು ಕಂಟ್ರೋಲ್ನಲ್ಲಿ ಇಡಲ್ಲ. ಆದರೆ ಆ ಸಿಚುವೇಶನ್ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ನಿಧಾನವಾಗಿ ಕಲಿಬಹುದು. ಇವತ್ತು ಅದೇ ವಿಷಯದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ ಬಾಲ್ಯದಲ್ಲಿ ನಿಮಗೆ ತುಂಬ ಕಷ್ಟವಾಗಿದ್ದರೆ ನಿಮ್ಮನ್ನೇ ನೀವು ಹೇಗೆ ರೀಪೇರೆಂಟ್ ಮಾಡ್ಕೊಂಡಿರಬಹುದು. ಮತ್ತು ಒಂದು ವಿಷಯ ಮೊದಲೇ ಹೇಳ್ತೀನಿ, ಈ ವಿಡಿಯೋ ನಿಮ್ಮ ಪೇರೆಂಟ್ಸ್ನನ್ನು ಬ್ಲೇಮ್ ಮಾಡೋದಲ್ಲ, ಖಂಡಿತ ಅಲ್ಲ. ಅವರನ್ನು ಕೆಟ್ಟವರು ಅಂತ ಹೇಳೋದು ಕೂಡ ಅಲ್ಲ. ಪ್ರತಿಯೊಬ್ಬರ ಬಾಲ್ಯದಲ್ಲಿ ಒಂದೇ ರೀತಿ ಇರಲ್ಲ. ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ತುಂಬ ಪ್ರೀತಿ ಸಿಕ್ಕಿರಬಹುದು, ಆದರೆ ಇಮೋಷನ್ಸ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿರಲ್ಲ. ಕೆಲವರಿಗೆ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಆಗಿದ್ದಿರಬಹುದು. ಕೆಲವ್ರಿಗೆ ಮನೆಯಲ್ಲೇ ಯಾವಾಗಲೂ ಜಗಳಗಳು ನೋಡ್ತಾ ಬೆಳೆದಿರ್ಬೋದು. ಇನ್ನು ಕೆಲವರಿಗೆ ತಮ್ಮ ಭಾವನೆಗಳನ್ನು ಹೇಳಿದಾಗ ಸುಮ್ಮನಿರು, ಇದಕ್ಕೇನು ಅಳೋದು, ನೀನು ತುಂಬ ಸೆನ್ಸಿಟಿವ್, ಈ ಥರ ಮಾತುಗಳನ್ನು ಕೇಳಿಸ್ಕೊಂಡು ಬೆಳೆದಿರ್ಬೋದು. ಆ ಎಕ್ಸ್ಪೀರಿಯನ್ಸು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ಅದರಿಂದ ಹೊರಗೆ ಬರೋದಕ್ಕೆ ನಾವಿವತ್ತು ಏನು ಮಾಡಬಹುದು? ಅದೇ ರೀಪ್ಯಾರೆಂಟಿಂಗ್. ಈ ರೀಪ್ಯಾರೆಂಟಿಂಗ್ ಅಂದರೆ ಏನು? ಮೊದಲು ಈ ವರ್ಡ್ನ ತುಂಬ ಸಿಂಪಲ್ ಮೀನಿಂಗ್ ಆಗಿ ನೋಡೋಣ. ರೀಪ್ಯಾರೆಂಟಿಂಗ್ ಅಂದರೆ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಬೇಕಾಗಿದ್ದ ಕೆಲವು ಒಳ್ಳೆಯ ಮಾತುಗಳು, ಸಪೋರ್ಟ್ ಮತ್ತು ಗೈಡೆನ್ಸನ್ನು ಈಗ ನೀವು ನಿಮ್ಮನ್ನೇ ಕೊಡಿ ಅಂತ ಹೇಗೆ ತಗೊಳ್ಳೋದು ಅಂತ ಕಲಿತೀರ ಅಷ್ಟೇ. ಅದಕ್ಕಾಗಿ ಮಿರರ್ ಮುಂದೆ ಬೇಬಿ ವಾಯ್ಸ್ನಲ್ಲಿ ಮಾತಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಪೇರೆಂಟ್ಸ್ನ ಕೆಲಸವನ್ನು ನೀವು ಮಾಡಬೇಕು ಅನ್ನೋದು ಕೂಡ ಅಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನೀವು ಚಿಕ್ಕವರಿದ್ದಾಗ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮನೆಗೆ ಬಂದಾಗ, ಯಾಕಿಷ್ಟು ಕಡಿಮೆ ಮಾರ್ಕ್ಸು, ನಿನ್ನಿಂದ ಏನೂ ಸಾಧ್ಯ ಇಲ್ಲ, ನೀನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಯಾರಾದರೂ ಹೇಳಿದಾಗ ಆ ಮಗು ಏನು ಕಲಿಬಹುದು? ನಾನು ತಪ್ಪು ಮಾಡಿದ್ರೆ ನಾನು ಒಳ್ಳೆಯವನಲ್ಲ, ನನ್ನ ವ್ಯಾಲ್ಯೂ ನನ್ನ ಮಾರ್ಕ್ಸ್ನಲ್ಲೇ ಇದೆ. ಈ ಆಲೋಚನೆ ದೊಡ್ಡವರಾದ ಮೇಲೆ ಕೂಡ ಇರಬಹುದು ಅವರ ಒಳಗಡೆ, ಇನ್ನರ್ ಚೈಲ್ಡಲ್ಲಿ. ಆಫೀಸಲ್ಲಿ ಒಂದು ಮಿಸ್ಟೇಕ್ ಆಯಿತು, ತಕ್ಷಣ ನಾನು ಯೂಸ್ಲೆಸ್ ಅಂತ ಒಳಗಿಂದ ಒಂದು ಧ್ವನಿ ಬರುತ್ತೆ. ಒಂದು ಬಿಸ್ನೆಸ್ ಐಡಿಯಾ ಫೇಲ್ ಆಯಿತು, ತಕ್ಷಣ ನನ್ನಿಂದ ಬಿಸ್ನೆಸ್ ಆಗಲ್ಲ ಅಂತ ಅನಿಸುತ್ತೆ. ಒಂದು ರಿಲೇಷನ್ಶಿಪ್ಪು ಬ್ರೇಕಪ್ ಆಯಿತು ಅಂದ್ಕೊಳ್ಳಿ, ನನ್ನನ್ನು ಯಾರೂ ಇಷ್ಟಪಡಲ್ಲ ಅಂತ ಅನ್ಸುತ್ತೆ. ನೋಡಿ, ಒಂದು ಘಟನೆ ಆಗಿದೆ, ಆದರೆ
ನಾವು ನಮ್ಮ ಬಗ್ಗೆ ಒಂದು ದೊಡ್ಡ ಕನ್ಕ್ಲೂಷನ್ ತಗೊಂಡಿದ್ದೀವಿ. ಇಲ್ಲಿ ರೀಪೇರೆಂಟಿಂಗ್ ಸಹಾಯ ಮಾಡುತ್ತೆ. ಈಗ ಒಂದು ಏರೋಪ್ಲೇನ್ ಎಕ್ಸಾಂಪಲ್ ತಗೊಳ್ತೀನಿ. ನಿಮ್ಮ ಮೈಂಡನ್ನು ಒಂದು ಏರೋಪ್ಲೇನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಅಡಲ್ಟ್ ಆಗಿದ್ದೀರಾ, ನೀವು ಪೈಲಟ್, ನಿಮ್ಮ ಜೀವನದ ಡೆಸಿಷನ್ಸ್ ತಗೊಳ್ಳೋದು ನೀವು. ಆದರೆ ಕೆಲವೊಮ್ಮೆ ಒಂದು ಸಿಚುವೇಶನ್ ಬಂದಾಗ ನಿಮ್ಮ ಒಳಗಿನ ಆ ಚಿಕ್ಕ ಮಗು ಕಾಕ್ಪಿಟ್ಗೆ ಓಡ್ ಬಂದು ಕಂಟ್ರೋಲ್ ಹಿಡ್ಕೊಳ್ಳುತ್ತೆ. ಉದಾಹರಣೆಗೆ, ಯಾರಾದರೂ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರೆ ಆ ಚಿಕ್ಕ ಮಗು ಹೇಳುತ್ತೆ ಒಳಗಿಂದ, ನನ್ನನ್ನು ಯಾರೂ ಇಷ್ಟಪಡೋದಿಲ್ಲ ಅಂತ. ಯಾರಾದರೂ ಕೋಪ ಮಾಡಿಕೊಂಡ್ರೆ ಆ ಒಳಗಿಂದ ಆ ಚಿಕ್ಕ ಮಗು ಹೇಳುತ್ತೆ, ನಾನು ಸೇಫಾಗಿಲ್ಲ ಅಂತ. ಯಾರಾದರೂ ನಿಮ್ಮನ್ನು ಇಗ್ನೋರ್ ಮಾಡಿದ್ರೆ ಆಗ ನಿಮ್ಮ ಒಳಗಿರೋ ಆ ಚಿಕ್ಕ ಮಗು ಹೇಳುತ್ತೆ, ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಈ ಫೀಲಿಂಗ್ಸ್ ತಪ್ಪು ಅಂತಲ್ಲ, ಆ ಮಗು ಅನುಭವಿಸ್ತಾ ಇರುವಂಥ ಭಯ ನಿಜ. ಆದರೆ ಪ್ರಾಬ್ಲಮ್ ಏನಂದರೆ, ಆ ಭಯ ನಿಮ್ಮ ಇವತ್ತಿನ ಜೀವನದ ಡೆಸಿಷನ್ ತಗೊಳ್ಳೋದಕ್ಕೆ ಶುರು ಮಾಡಿದಾಗ, ಆಗ ಅಡಲ್ಟ್ ಆಗಿರುವ ನೀವು ಮತ್ತೆ ಪೈಲಟ್ ಸೀಟ್ಗೆ ಬರ್ಬೋದು. ಅದೇ ರೀಪೇರೆಂಟಿಂಗ್. ಅರ್ಥ ಆಯ್ತಾ? ಈಗ ಪ್ರಾಕ್ಟಿಕಲ್ಲಾಗಿ ಈ ರೀಪೇರೆಂಟಿಂಗ್ನ ಹೇಗೆ ಮಾಡೋದು, ನಾನು ನಿಮಗೆ 3 ಸಿಂಪಲ್ ಸ್ಟೆಪ್ಸ್ ಕೊಡ್ತೀನಿ. ಸ್ಟೆಪ್ 1, ಸ್ಟಾಪ್. ನೀವು ಟ್ರಿಗರ್ ಆದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಯಾರಿಗಾದರೂ ಕೋಪದಿಂದ ಮೆಸೇಜ್ ಕಳಿಸ್ಬೇಕು ಅನ್ನಿಸ್ತಾ ಇದೆಯಾ, ಸ್ಟಾಪ್ ಅಂತ ನಿಮಗೆ ನೀವೇ ಹೇಳಿ. ತಕ್ಷಣ ಫೋನ್ ಮಾಡಬೇಕು ಅಂತ ಅನ್ನಿಸ್ತಿದ್ರು ಮಾಡಬೇಡಿ, ಸ್ಟಾಪ್ ಅಂತ ಹೇಳಿ. ತಕ್ಷಣ ಸಾರಿ ಹೇಳಬೇಕು ಅನ್ನಿಸ್ತಾ ಇದೆಯಾ, ಸ್ವಲ್ಪ ಸ್ಟಾಪ್ ಅಂತ ಹೇಳ್ಕೊಳ್ಳಿ. ಯಾಕೆಂದರೆ ನಾವು ತುಂಬ ಎಮೋಷ್ನಲ್ ಆಗಿರುವಾಗ ತಗೊಳ್ಳುವಂಥ ಡೆಸಿಷನ್ ಯಾವಾಗಲೂ ನಮ್ಮ ಬೆಸ್ಟ್ ಡೆಸಿಷನ್ ಆಗಿರಲ್ಲ. ಒಂದು ಆಳವಾದ ಉಸಿರನ್ನು ತಗೊಂಡು ಆಮೇಲೆ ನಿಮ್ಮ ಕಾಲು ನೆಲದ ಮೇಲಿದೆ ಅನ್ನೋದನ್ನು ಫೀಲ್ ಮಾಡಿಕೊಂಡು ನಿಮ್ಮ ಸುತ್ತಲೂ ನೋಡಿ ಮತ್ತು ನಿಮ್ಮ ಒಳಗೆ 1 ನಿಮಿಷ ನಾನೀಗ ಇಲ್ಲಿದ್ದೀನಿ. ಇದು ತುಂಬ ಸಿಂಪಲ್ ಆದರೆ ತುಂಬ ಪವರ್ಫುಲ್ ಹ್ಯಾಬಿಟ್. ಓಕೆ. ಸ್ಟೆಪ್ 2, ನಾನು ಅನ್ನೋದನ್ನು ನನ್ನೊಳಗಿನ ಒಂದು ಭಾಗ ಅಂತ ನೋಡಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ನಿಮಗೆ ತುಂಬ ಭಯ ಆಗ್ತಾ ಇರುತ್ತೆ. ನಾನು ಭಯ ಅಂತ ನನಗೆ ಭಯ ಅಂತ ಹೇಳೋದಕ್ಕಿಂತ ಮುಂಚೆ ನನ್ನೊಳಗಿನ ಒಂದು ಭಾಗ ಈಗ ಭಯದಲ್ಲಿದೆ ಅಂತ ಹೇಳಿ. ಡಿಫ್ರೆನ್ಸ್ ಏನು? ನನಗೆ ಭಯ ಆಗ್ತಾ ಇದೆ ಅಂದರೆ ಭಯವೇ ನಾನು ಅನ್ನೋ ಫೀಲಿಂಗ್ ಬರುತ್ತೆ. ನನ್ನ ಒಳಗಿನ ಒಂದು ಭಾಗ ಭಯದಲ್ಲಿದೆ ಅಂದರೆ ಭಯ ನನ್ನೊಳಗಿದೆ, ಆದರೆ ನಾನು ಭಯ ಮಾತ್ರ ಅಲ್ಲ ಅಂತ. ಉದಾಹರಣೆಗೆ, ನನ್ನೊಳಗಿನ ಒಂದು ಭಾಗ ಈಗ ರಿಜೆಕ್ಟ್ ಆಗೋ ಭಯದಲ್ಲಿದೆ. ನನ್ನೊಳಗಿನ ಒಂದು ಭಾಗ ಈಗ ಯಾರಾದರೂ ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಭಯ ಪಡ್ತಿದೆ. ನನ್ನೊಳಗಿನ ಒಂದು ಭಾಗ ಈಗ ಕ್ರಿಟಿಸಿಸಮ್ ಕೇಳಿ ಹರ್ಟ್ ಆಗ್ತಾ ಇದೆ. ಮತ್ತೆ ಹೇಳಿ, ಆದರೆ ನಾನೀಗ ದೊಡ್ಡವನಾಗಿದ್ದೀನಿ, ನಾನು ಇದನ್ನು ಹ್ಯಾಂಡಲ್ ಮಾಡಬಹುದು. ಇದು ತುಂಬ ಸಿಂಪಲ್ ಶಿಫ್ಟ್. ಇನ್ನು 3ನೇದು, ನಿಮ್ಮನ್ನು ನೀವೇ ಸಮಾಧಾನ ಪಡಿಸ್ಕೊಳ್ಳಿ. ಇದು ತುಂಬ ಮುಖ್ಯ. ನಿಮ್ಮ ಬಾಲ್ಯದಲ್ಲಿ ನೀವು ಹರ್ಟ್ ಆದಾಗ ಯಾರಾದರೂ ನಿಮ್ಮ ಹತ್ರ ಬಂದು ಕೂತ್ಕೊಂಡು, ನಿನಗೆ ಹರ್ಟ್ ಆಗಿದೆ ಅಲ್ವಾ, ನಾನಿದ್ದೀನಿ, ನಾವಿದನ್ನು ನಿಧಾನವಾಗಿ ನೋಡ್ಕೊಳ್ಳೋಣ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿದರೆ ಹೇಗಿರ್ತಿತ್ತು? ಈಗ ಅದೇ ಮಾತನ್ನು ನೀವು ನಿಮಗೇನೆ ಹೇಳ್ಕೊಳ್ಳಿ. ಉದಾಹರಣೆಗೆ, ನಿಮಗೆ ರಿಜೆಕ್ಟ್ ಆಯಿತು. ನಿಮ್ಮೊಳಗೆ ಹೇಳಿ ನೀವು, ಹೌದು, ಇದು ನನಗೆ ತುಂಬ ಹರ್ಟ್ ಆಗಿದೆ, ನಿನಗೆ ಭಯ ಆಗ್ತಿದೆ, ಆದರೆ ಈಗ ನಾವು ಒಬ್ಬರೇ ಇಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಾವೀಗ ಏನು ಮಾಡಬೇಕು ಅಂತ ನಿಧಾನವಾಗಿ ಡಿಸೈಡ್ ಮಾಡೋಣ ಅಂತ ಹೇಳಿ. ಗಮನಿಸಿ, ನೀವು ನಿಮ್ಮ ಫೀಲಿಂಗನ್ನು ಸುಮ್ಮನೆ ಹಾಗೆ ಅಂತ ಹೇಳ್ತಾ ಇಲ್ಲ, ಅದನ್ನು ಎಕ್ಸಾಜರೇಟ್ ಕೂಡ ಮಾಡ್ತಾ ಇಲ್ಲ. ನೀವು ಸಿಂಪಲ್ಲಾಗಿ ನಿಮ್ಮ ಫೀಲಿಂಗನ್ನು ನಿಮಗೆ ನೀವು ಕೇಳಿಸ್ಕೊಳ್ತಿದ್ದೀರಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ನಿಮಗೆ ರಿಪ್ಲೈ ಮಾಡಿಲ್ಲ ಅಂತ ಇಮ್ಯಾಜಿನ್ ಮಾಡಿ. ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ? ಫೋನ್ ಮತ್ತೆ ಚೆಕ್ ಮಾಡ್ತಾನೇ ಇರ್ತೀರ. ಲಾಸ್ಟ್ ಸೀನ್ ಯಾವಾಗಿತ್ತು ಅಂತ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ. ಅದಾದಮೇಲೆ ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ, ಅವ್ರು ನನ್ನನ್ನು ಬಿಟ್ಟು ಹೋಗ್ತಾರೆ, ಈ ಥರ ಇಮ್ಯಾಜಿನ್ ಮಾಡ್ಕೊಳ್ತೀರ. ಆಮೇಲೆ
ಕೋಪದಿಂದ ಮೆಸೇಜ್ ಮಾಡ್ತೀರಾ, ಫೈನ್ ಡೋಂಟ್ ಟಾಕ್ ಟು ಮೀ ಅಂತ ಒಂದು ರಿಯಾಕ್ಷನ್. ಈಗ ರೀಪೇರೆಂಟಿಂಗ್ ಟ್ರೈ ಮಾಡಿ. ಫಸ್ಟ್ ಸ್ಟಾಪ್ ಅಂತ ನಿಮಗೆ ನೀವೇ ಹೇಳಿ, ಫೋನ್ ಕೆಳಗಿಡಿ, ಒಂದು ಆಳವಾದ ಉಸಿರನ್ನು ತಗೊಳ್ಳಿ. ಅದಾದಮೇಲೆ ನನ್ನೊಳಗಿರೋ ಒಂದು ಭಾಗ ಈಗ ಭಯದಲ್ಲಿದೆ, ಅದು ನನ್ನನ್ನು ಬಿಟ್ಟು ಅವ್ರು ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಭಯ ಪಡ್ತಿದೆ ಅಂತ ಹೇಳ್ಕೊಳ್ಳಿ. ಮತ್ತೆ ಆದರೆ ನಾನೀಗ ದೊಡ್ಡವಳಾಗಿದ್ದೀನಿ ಅಥವಾ ದೊಡ್ಡವನಾಗಿದ್ದೀನಿ, ಅವರ ರಿಪ್ಲೈ ಮಾಡದೇ ಇರೋದಕ್ಕೆ ಬೇರೆ ಕಾರಣ ಕೂಡ ಇರಬಹುದು. ನನಗೆ ಕ್ಲಾರಿಟಿ ಬೇಕಾದರೆ ನಾನು ಕಾಮಾಗಿ ಕೇಳಬಹುದು ಅಂತ ನೋಡಿ. ಸಿಚುವೇಶನ್ ಇನ್ನೂ ಸೇಮೇ ಇದೆ, ಅವ್ರು ಇನ್ನೂ ಕೂಡ ನಿಮಗೆ ರಿಪ್ಲೈ ಮಾಡಲಿಲ್ಲ, ಆದರೆ ನಿಮ್ಮ ರಿಯಾಕ್ಷನ್ ಬದಲಾಗಿದೆ. ಇದೇ ಇನ್ನರ್ ಸ್ಟೆಬಿಲಿಟಿ ಅಂದರೆ. ಇನ್ನೊಂದು ಮುಖ್ಯವಾದ ವಿಷಯ, ರೀಪೇರೆಂಟಿಂಗ್ ಅಂದರೆ ನಿಮ್ಮ ಬಾಲ್ಯನ ಬದಲಾಯಿಸೋದಲ್ಲ. ಅದಾಗೋದು ಇಲ್ಲ ಅಲ್ವಾ. ನಡೆದಿರೋದನ್ನು ನಾವು ಎರೇಸ್ ಕೂಡ ಮಾಡೋಕ್ಕಾಗಲ್ಲ, ಆದರೆ ಇವತ್ತು ಅದಕ್ಕೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದನ್ನು ಬದಲಾಯಿಸ್ಬೋದು. ಮತ್ತು ಹೀಲಿಂಗ್ ಅಂದರೆ ನೀವು ಮುಂದೆ ಯಾವತ್ತೂ ಟ್ರಿಗರ್ ಆಗಬಾರ್ದು ಅಂತ ಅಲ್ಲ, ಅದು ಪ್ರಾಕ್ಟಿಕಲ್ಲಾಗಿ ಸಾಧ್ಯ ಕೂಡ ಅಲ್ಲ. ಹೀಲಿಂಗ್ ಅಂದರೆ ಹಿಂದೆ ಒಂದು ಮಾತು ಕೇಳಿದ್ರೆ 3 ದಿನ ಅಪ್ಸೆಟ್ ಆಗಿ ಕೂತ್ಕೊಳ್ತಾ ಇದ್ರಿ, ಆದರೆ ಅದೇ ಸಿಚುವೇಶನ್ ಬಂದಾಗ ನನಗೆ ಟ್ರಿಗರ್ ಆಗಿದೆ ಅಂತ ಬೇಗ ಗುರ್ತಿಸ್ತೀರ, ಸ್ವಲ್ಪ ಪಾಸ್ ಮಾಡ್ತೀರಾ, ನಿಮ್ಮನ್ನು ಕಾಮ್ ಮಾಡ್ಕೊಳ್ತೀರ, ಆಮೇಲೆ ರೆಸ್ಪಾನ್ಸ್ ಕೊಡ್ತೀರ. ಇದು ಪ್ರೋಗ್ರೆಸ್. ನೀವು ಪರ್ಫೆಕ್ಟ್ ಆಗಿರಬೇಕು ಅಂತೇನಿಲ್ಲ, ನಿಮ್ಮ ರಿಯಾಕ್ಷನ್ನಲ್ಲಿ ಚಾಯ್ಸ್ ಜಾಸ್ತಿ ಆದರೆ ಸಾಕು. ಇವತ್ತು ಮಾಡಬಹುದಾದ ಒಂದು ಸಣ್ಣ ಎಕ್ಸಸೈಸನ್ನು ಹೇಳ್ತೀನಿ. ನೀವು ಈ ವಿಡಿಯೋನ ಯಾವಾಗ ನೋಡ್ತೀರೋ ಅವತ್ತೇ ಇದನ್ನು ಮಾಡಿ. ಇವತ್ತು ರಾತ್ರಿ ಒಂದು ಪೇಪರ್ನ ತಗೊಳ್ಳಿ, 3 ಪ್ರಶ್ನೆ ಬರೀರಿ. ಮೊದಲನೇದು, ನನಗೆ ಯಾವ ವಿಷಯ ತುಂಬ ಟ್ರಿಗರ್ ಮಾಡುತ್ತೆ? ಯಾರಾದರೂ ನನ್ನನ್ನು ಹೀಯಾಳಿಸ್ದಾಗಲ, ಅಥವಾ ನನ್ನನ್ನು ಇಗ್ನೋರ್ ಮಾಡಿದಾಗ, ರಿಜೆಕ್ಟ್ ಮಾಡಿದಾಗ, ಅಥವಾ ನನ್ನ ಮೇಲೆ ಕೋಪದಿಂದ ನನ್ನ ಜೊತೆ ಮಾತಾಡಿದಾಗಲ, ಅಥವಾ ಏನಾದರೂ ಒಂದು ಡೆಸಿಷನ್ನಲ್ಲಿ ಮಿಸ್ಟೇಕ್ ಮಾಡಿದಾಗಲ. 2ನೇ ಪ್ರಶ್ನೆ, ಆ ಸಮಯದಲ್ಲಿ ನನ್ನ ಮೈಂಡ್ ಏನು ಹೇಳುತ್ತೆ? ನಾನು ಸಾಕಾಗೋದಿಲ್ಲ, ನನ್ನನ್ನು ಬಿಟ್ಟು ಹೋಗ್ತಾರೆ, ನಾನು ತಪ್ಪು ಮಾಡಬಾರ್ದು, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು, ಇದರಲ್ಲಿ ಯಾವುದು? 3ನೇ ಪ್ರಶ್ನೆ, ಈಗ ಅಡಲ್ಟ್ ಆಗಿರೋ ನನಗೆ ಏನು ಹೇಳಬೇಕು? ಉದಾಹರಣೆಗೆ, ಒಬ್ಬರು ನನ್ನನ್ನು ಕ್ರಿಟಿಸೈಸ್ ಮಾಡಿದ್ರೆ ನಾನು ಕೆಟ್ಟವನಾಗೋದಿಲ್ಲ ಅಥವಾ ಕೆಟ್ಟವಳಾಗೋದಿಲ್ಲ. ಒಬ್ಬರು ರಿಪ್ಲೈ ಮಾಡದೇ ಇದ್ದರೆ ನಾನು ಅವ್ರಿಗೆ ಅನ್ವಾಂಟೆಡ್ ಅಂತ ಖಂಡಿತ ಅಲ್ಲ. ನಾನು ಮಿಸ್ಟೇಕ್ ಮಾಡಿದ್ರು ನನ್ನ ವ್ಯಾಲ್ಯೂ ಕಡಿಮೆ ಆಗೋದೇ ಇಲ್ಲ. ಎಲ್ಲರನ್ನ ಪ್ಲೀಸ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ. ಈ ಮಾತುಗಳನ್ನು ಬರ್ಕೊಳ್ಳಿ. ಮತ್ತು ಟ್ರಿಗರ್ ಆದಾಗ ಓದಿ, ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ಕೊನೆಗೆ ಒಂದು ಮಾತು, ನಿಮ್ಮ ಬಾಲ್ಯದಲ್ಲಿ ಏನಾಯಿತು ಅನ್ನೋದು ಬಹುಶಃ ನಿಮ್ಮ ಕಂಟ್ರೋಲ್ನಲ್ಲಿ ಇರಲಿಲ್ಲ. ನಿಮಗೆ ಸಿಗಬೇಕಾಗಿದ್ದ ಪ್ರೀತಿ ಕೂಡ ಸಿಗದೇ ಇರಬಹುದು. ನಿಮ್ಮ ಫೀಲಿಂಗ್ಸನ್ನ ಅರ್ಥ ಮಾಡ್ಕೊಳ್ಳದೇ ಇದ್ದಿರಬಹುದು. ನಿಮ್ಮನ್ನು ತುಂಬ ಕ್ರಿಟಿಸೈಸ್ ಮಾಡಿರಬಹುದು. ಅದು ನಿಮ್ಮ ಫಾಲ್ಟ್ ಅಲ್ಲ, ಆದರೆ ಈಗ ನೀವು ದೊಡ್ಡವರಾಗಿದ್ದೀರಾ. ನಿಮ್ಮ ಜೀವನದ ಪೈಲಟ್ ಸೀಟ್ನಲ್ಲಿ ನೀವು ಕೂತ್ಕೋಬಹುದು. ನಿಮ್ಮ ಒಳಗಿರುವ ಆ ಚಿಕ್ಕ ಭಯಪಟ್ಟ ಭಾಗವನ್ನು ಹೊರಗೆ ತಳ್ಳಬೇಕಾಗಿಲ್ಲ, ಅದನ್ನು ದ್ವೇಷಿಸಬೇಕಾಗಿಲ್ಲ. ಆದರೆ ಸಿಂಪಲ್ಲಾಗಿ ನಿಮಗೆ ನೀವು ಹೇಳಿ, ನನಗೆ ಗೊತ್ತು, ನನಗೆ ಭಯ ಆಗ್ತಿದೆ, ಆದರೆ ಈಗ ನಾನಿದ್ದೀನಿ, ಈಗ ನಾವು ಒಟ್ಟಿಗೆ ಇದನ್ನು ಹ್ಯಾಂಡಲ್ ಮಾಡೋಣ ಅಂತ ಹೇಳಿ. ಬಹುಶಃ ರೀಪೇರೆಂಟಿಂಗ್ ಅಂದರೆ ಇದೆ. ನಮ್ಮ ಪಾಸ್ಟನ್ನು ಬದಲಾಯಿಸೋದಲ್ಲ, ನಮ್ಮ ಪ್ರೆಸೆಂಟ್ನಲ್ಲಿ ನಮ್ಮನ್ನು ನಾವು ಬೇರೆ ರೀತಿಯಲ್ಲಿ ನೋಡ್ಕೊಳ್ಳೋದನ್ನು ಕಲಿಯೋದು. ಮತ್ತು ಇದೇ ಇನ್ನರ್ ಸ್ಟೆಬಿಲಿಟಿಯ ಒಂದು ದೊಡ್ಡ ಭಾಗ. ಈ ವಿಡಿಯೋ ನಿಮಗೆ ರಿಲೇಟಬಲ್ ಆಗಿದ್ದರೆ ಒಂದು ಕೆಲಸ ಮಾಡಿ, ನಿಮ್ಮ ಚೈಲ್ಡ್ಹುಡ್ನಿಂದ ಇನ್ನೂ ಇವತ್ತು ಕ್ಯಾರಿ ಮಾಡ್ತಾ ಇರೋ ಒಂದು ಪ್ಯಾಟರ್ನ್ ನಿಮಗೆ ಗೊತ್ತಿದ್ದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ
ನಾನು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತೀನಿ ಅಂತ ನನಗೆ ಅರ್ಥ ಆಗಲ್ಲ ಅಂತ ಹೇಳ್ಕೊಳ್ಳೋ ಒಬ್ಬ ವ್ಯಕ್ತಿ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಕೆಲವೊಮ್ಮೆ ಅವ್ರಿಗೆ ಬೇಕಾಗಿರೋದು ನಿನ್ನಲ್ಲಿ ಏನೋ ತಪ್ಪಿದೆ ಅನ್ನೋ ಮಾತಲ್ಲ, ನೀನು ಮುರಿದೋಗಿದ್ಯಾ ಅಂತನೂ ಅಲ್ಲ, ನಿನ್ನ ಒಳಗೆ ಇನ್ನೂ ಹೀಲ್ ಆಗಬೇಕಾಗಿರೋ ಒಂದು ಭಾಗ ಇರಬಹುದು ಅಂತ ಯಾರಾದರೂ ಹೇಳೋದು. ಇಂತಹ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಇನ್ನರ್ ಸ್ಟೆಬಿಲಿಟಿ ವಿಡಿಯೋಸ್ ಬೇಕು ಅಂದರೆ ನಮ್ಮ ಸ್ಥೈರ್ಯ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ತ್ರಿವೇಣಿ. ಮತ್ತೊಂದು ವಿಡಿಯೋಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.